ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹೆಣ್ಣು ಮಕ್ಕಳಿಗೆ ಕೂದಲು ಆರೋಗ್ಯವಾಗಿ ಇಟ್ಕೋಬೇಕು, ದಟ್ಟವಾಗಿ ಬೆಳೆಸ್ಕೋಬೇಕು, ಕಪ್ಪಗಿರಬೇಕು, ಉದ್ದ ಇರಬೇಕು ಅನ್ನೋ ಆಸೆ ಇರುತ್ತಲ್ವ. ಸೊ ಹಾಗಾಗಿ ನಾನಿಲ್ಲಿ ಮನೆಯಲ್ಲೇ ಹರ್ಬಲ್ ಆಯಿಲು ಅಥವಾ ಹೋಮ್ ಮೇಡ್ ಆಯಿಲನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಇದು ನಾವು ಈಸಿಯಾಗಿ ಮನೇಲಿ ನಮಗೇನು ಸಿಗುತ್ತೋ ಅದರಲ್ಲೇ ನಾವು ಸಿಂಪಲ್ಲಾಗಿ ಮಾಡ್ಕೋಬೋದು. ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಕೂದಲು ಕಪ್ಪಗೂ ಇರುತ್ತೆ. ಈಗ ನಾನಿಲ್ಲಿ ಒಂದು ಪಾತ್ರೆಗೆ ಅಂದರೆ ಒಂದು kg ಪ್ಯಾರಾಚೂಟ್ ಕೋಕೋನಟ್ ಆಯಿಲನ್ನು ನಾನು ಇದನ್ನೇ ಯೂಸ್ ಮಾಡೋದು. ನನಗೆ ಗೊತ್ತಿರೋಂಗೆ ನಾವು ತುಂಬ ವರ್ಷಗಳಿಂದ ಇದೇ ಆಯಿಲನ್ನೇ ಹಚ್ಚೋದು, ಯಾವ ಆಯಿಲು ಬೇರೆ ಹಚ್ಚೋದಿಲ್ಲ. ಈಗ ನಾನು ಇದನ್ನು 1 kg ತೊಗೊಂಡು ತಿಕ್ಕಾಗಿರೋವಂಥ ಪಾತ್ರೆಗೆ ಹಾಕ್ಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಕಾಯೋದಕ್ಕೆ ಬಿಡ್ತಾ ಇದ್ದೀನಿ. ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೋಬೇಕು. ಎಣ್ಣೆನೂ ಅಷ್ಟೇ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳೋಕೆ ಹೋಗಬಾರ್ದು. ತುಂಬ ಸೀದೋಗ್ಬಿಟ್ರೂ ಎಣ್ಣೆ ನಾವು ಹಚ್ಚಿದ್ರೆ ತುಂಬ ಕೂದಲುಗಳು ಉದುರೋ ಚಾನ್ಸಸ್ ಕೂಡ ಇರುತ್ತೆ. ಆವಾಗ ನೋಡಿಕೊಂಡು ಕರೆಕ್ಟಾಗಿ ಇಟ್ಕೊಂಡೆ ನೀವು ಒಂದು ಕರೆಕ್ಟ್ ಹದದಲ್ಲೇ ಎಣ್ಣೆನ ಕಾಯಿಸ್ಕೊಳ್ಬೇಕಾಗತ್ತೆ. ಮತ್ತು ಎಣ್ಣೆ ಬಿಸಿ ಆಗ್ತಿದ್ದಂಗೆ ಇಲ್ಲಿ ನಾನು ದಾಸವಾಳದ ಎಲೆಗಳನ್ನು ಚೆನ್ನಾಗಿ ಒರೆಸಿ ತೊಳೆದು ಇಟ್ಕೊಂಡಿದ್ದೀನಿ. ಅಂದರೆ ತೊಳೆದ್ಬಿಟ್ಟು ಒರೆಸಿ ಇಟ್ಕೊಂಡಿದ್ದೀನಿ, ಯಾವುದೇ ಗಲೀಜಿಲ್ಲದೆ ಇರೋಂಗೆ. ಹೂವನ್ನ ತೊಳೆಯೋಕ್ಕಾಗಲ್ಲ, ಹೂವು ತೊಳೆದ್ರೆ ಅದರಲ್ಲಿ ನೀರಿರುತ್ತೆ, ನಾವು ಎಷ್ಟು ಒರೆಸಿದ್ರೂ ಒರೆಸೋಕ್ಕಾಗಲ್ಲ, ಸಿಡಿಯುತ್ತೆ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳಿ. ಮತ್ತು ಮೆಂತ್ಯನ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವನ್ನು ಕೂಡ ನಾನು ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ ಅಂದಾಗ ನೋಡಿಕೊಂಡು ಒಂದು ಎಲೆ ಹಾಕಿ ಆಮೇಲೆ ಎಣ್ಣೆ ಕಾದಿದೆ ಅಂತ ಗೊತ್ತಾಗುತ್ತಲ್ವ, ಆವಾಗ ನೀವು ಎಲೆಗಳನ್ನು ಸ್ವಲ್ಪನೇ ಹಾಕ್ಕೋಬೇಕಾಗತ್ತೆ. ಒಟ್ಟಿಗೆ ಒಂದೇ ಸತಿ ಹಾಕಕ್ಕೆ ಹೋದಾಗ ಎಣ್ಣೆ ಎಲ್ಲ ಸಿಡಿದ್ಬಿಡುತ್ತೆ, ಆಚೆಗೆ ಉಕ್ಕು ಬಂದುಬಿಡುತ್ತೆ, ಎಲ್ಲನೂ ಆಚೆಗೆ ಹೋಗುತ್ತೆ ಎಣ್ಣೆ ಎಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಈ ಥರ ಸ್ಪೂನ್ ಇಟ್ಕೊಂಡು ಒಂದು ಮಿಕ್ಸ್ ಮಾಡ್ಕೊಳ್ತಾ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಎಣ್ಣೆನ ಕಾಯಿಸ್ಕೊಳ್ಬೇಕಾಗತ್ತೆ. ನೋಡಿ, ಇದು ಸ್ವಲ್ಪ ಮಗ್ಗುತ್ತೆ 1-2 ನಿಮಿಷ ಆದಮೇಲೆ. ಆವಾಗ ನೀವು ಮತ್ತೆ ದಾಸವಾಳದ ಎಲೆಗಳನ್ನು ನೋಡಿಕೊಂಡು ಅದನ್ನು ಅಷ್ಟೇ ಸ್ವಲ್ಪನೇ ಹಾಕ್ಕೋಬೇಕಾಗುತ್ತೆ. ನೋಡಿಕೊಂಡು ಈ ಥರ ಹಾಕ್ಕೊಳ್ತಾ ಹೋಗಿ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಎಣ್ಣೆನ. ಮತ್ತು ಎಲೆಗಳು, ಹೂವು ನಾವು ಹಾಕಿದ್ದೆಲ್ಲನೂ ತುಂಬ ಬೇಗ ಹಾಕಿದ ತಕ್ಷಣವೇ ಕಪ್ಪಗಾಗೋ ಥರ ಎಣ್ಣೆನ ಕಾಯಿಸ್ಕೊಳ್ಳೋಕೆ ಹೋಗಬಾರ್ದು. ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದರಲ್ಲಿ ಅಂದರೆ ನಾವು ಹಾಕೋ ಹಸಿ ಎಲೆಗಳು ಆ ರಸನೆಲ್ಲ ಎಣ್ಣೆ ಒಳಗಡೆಗೆ ಬಿಟ್ಕೊಳ್ಬೇಕು, ಆ ಥರ ಕಾಯಿಸ್ಕೊಳ್ಬೇಕಾಗತ್ತೆ. ಇಲ್ಲಿ ನಾನು ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಅಷ್ಟೇ ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡಿದ್ದೀನಿ. ಬೇಕಾದ್ರೆ ನೀವು 1-2 ನಿಮಿಷ ಬಿಸಿಲಿನಲ್ಲಿ ಇಟ್ಕೊಂಡು ಕೂಡ ಹಾಕ್ಕೊಳ್ಬೋದು. ಇದು ಹಾಕಿ ತಿರುಗಿಸ್ಕೊಳ್ತಾ ಇರಬೇಕು. ನಿಮಗೆ ತುಳಸಿ ಎಲೆಗಳು ಸಿಕ್ತು ಅಂದರೆ ತುಳಸಿ ಎಲೆ ಕೂಡ ಒಂದು 30-40 ಎಲೆಯಷ್ಟು ಹಾಕ್ಕೊಳ್ಬೋದು. ನನಗೆ ತುಳಸಿ ಎಲೆ ಸಿಕ್ಕಿಲ್ಲ, ಸೊ ಹಂಗಾಗಿ ನಾನು ತುಳಸಿ ಎಲೆನ ಹಾಕ್ಕೊಂಡಿಲ್ಲ. ಯಾವುದು ನಿಮ್ಗೆ ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಬೋದು. ಮತ್ತು ಈರುಳ್ಳಿ ಕೂಡ ಹಾಕ್ಕೊಳ್ತಾರೆ ಕೆಲವರು, ಸಿಕ್ಕಿದ್ರೆ ಈರುಳ್ಳಿ ಜಜ್ಜಿ ಹಾಕ್ಕೊಳ್ಬೋದು. ಮತ್ತು ನನಗೆ ಅದು ಸ್ಮೆಲ್ಲು ಇಷ್ಟ ಆಗಲ್ಲ. ತುಂಬ ದಿವಸದವರೆಗೂ ಎಣ್ಣೆನ ನಾವು ಸ್ಟೋರ್ ಮಾಡಿ ಇಟ್ಕೊಳ್ತೀವಲ್ಲ, ಅದಕ್ಕಾಗಿ ನಾನು ಹಾಕ್ಕೊಂಡಿಲ್ಲ ಈರುಳ್ಳಿನ. ಬೇಕಾದ್ರೆ ನಾವು ಸಪ್ರೇಟಾಗಿ ಕಾಯಿಸ್ಕೊಂಡು ಹಚ್ಚುವಾಗ ಈರುಳ್ಳಿನ ಹಾಕಿ ಕುದಿಸ್ಬಿಟ್ಟು ಎಣ್ಣೆಯಲ್ಲಿ ಹಚ್ಕೊಳ್ಬೋದು ಹಾಗೆಯೇ. ಸೊ ಹಂಗಾಗಿ ನಾನು ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿ, ಇದು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಇದರಲ್ಲಿ ಎಲೆಗಳು ನಾವು ಹಾಕಿರೋ ಹೂವೆಲ್ಲ ಕಪ್ಪಗಾಗೋವರೆಗೂ ಕಾಯಿಸ್ಕೊಳ್ಬೇಕಾಗುತ್ತೆ ಎಣ್ಣೆನ. ಆದಷ್ಟು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಕಾಯಿಸ್ಕೊಳ್ಳಿ, ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳೋಕೆ ಹೋಗಬಾರ್ದು. ನೋಡಿ, ಎಣ್ಣೆ ಒಂಚೂರು ಕಲರ್ ಚೇಂಜ್ ಆಗಿಲ್ಲ ಅಂದರೆ ನಾವು ಹಾಕಿರೋ ಎಲೆಗಳು, ಸೊಪ್ಪು ಏನಿದೆ ಅದು ಮಾತ್ರ ಬಿಟ್ಕೊಂಡಿದೆ. ಕಪ್ಪಗಾಗೋಕ್ಕೆ ಬಿಡಬಾರ್ದು ಎಣ್ಣೆನ. ಈಗ ನಾನು ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಇದೇನಿಲ್ಲ ಅಂದರೂ ಸುಮಾರು ನನಗೆ 1 ಅವರ್ ಹಿಡ್ದಿದೆ ಎಣ್ಣೆನ ಕಾಯಿಸೋದಕ್ಕೆ. 1 ಅವರ್ ಬೇಕಾಗುತ್ತೆ. 1 ಅವರ್ ಆದಮೇಲೆ ಫ್ಲೇಮ್ನ ಆಫ್ ಮಾಡಿಕೊಂಡು ಎಣ್ಣೆನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಒಂದು ಸ್ಟ್ರೈನರಿಗೆ ಹಾಕಿ ಮೇಲ್ಗಡೆ ಇರೋ ಎಣ್ಣೆ ಎಲ್ಲನೂ ಶೋಧಿಸ್ಕೊಳ್ಳಿ ಈ ಥರ. ಆಮೇಲೆ ನಿಮಗೆ ಲಾಸ್ಟಲ್ಲಿ ಈ ಸೊಪ್ಪು ಎಲೆ ಎಲ್ಲ ಇರುತ್ತಲ್ಲ, ಅದನ್ನು ಬೇಕಾದ್ರೆ ನೀವು ಒಂದು ಕಾಟನ್ ಬಟ್ಟೆಗೆ ಹಾಕಿ ಶೋಧಿಸ್ಕೊಂಡು ಇಟ್ಕೋಬೋದು. ವೇಸ್ಟ್ ಆಗದೆ ಇರೋಂಗೆ ಎಣ್ಣೆನ ಇದನ್ನೆಲ್ಲ ತೆಕ್ಕೊಳ್ಬೋದು. ಈ ಥರ ನಾನು ಶೋಧಿಸ್ಕೊಂಡಾದಮೇಲೆ ಈ ಎಣ್ಣೆನ ಒಂದು ಸೇಮ್ ನಾವು ಯಾವ ಬಾಟ್ಲಿಂದ ತೆಕ್ಕೊಂಡಿದ್ವೋ ಎಣ್ಣೆ, ಪ್ಯಾರಾಚೂಟ್ ಕೋಕೋನಟ್ ಡಬ್ಬ, ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನಾವು. ನೀವು ಬೇಕಾದ್ರೆ ಗಾಜಿನ ಬಾಟ್ಲಿಗೆ ಕೂಡ ಹಾಕಿ ಇಟ್ಕೊಳ್ಬೋದು. ನನಗಾದರೆ ಎಣ್ಣೆನ ಬಗ್ಗಿಸ್ಕೊಳ್ಳೋಕೆ ಈಸಿ ಇರುತ್ತೆ ಅಂತ ಹೇಳ್ಬಿಟ್ಟು ತಣ್ಣಗಾದ್ಮೇಲೆ ಅದೇ ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು. ಈ 1 kg ಎಣ್ಣೆಗೆ ನೀವು ಇನ್ನೂ 1 kg ಎಣ್ಣೆನ ಮಿಕ್ಸ್ ಮಾಡ್ಕೊಬೋದು. ಅಥವಾ ನೀವು ಅಂದರೆ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಸ್ವಲ್ಪ ಬೆಚ್ಚಗೆ ಅಂದರೆ ಎಣ್ಣೆ ಮೀಡಿಯಮ್ಮಲ್ಲಿ ಕರೆಕ್ಟ್ ನೋಡಿಕೊಂಡು ಹದದಲ್ಲಿ ಕಾಯಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಅಷ್ಟೇ, ತಣ್ಣಗಿರೋ ಆಯಿಲನ್ನು ಮಿಕ್ಸ್ ಮಾಡಿ ಇಟ್ಬಿಡಬಾರ್ದು. ಅದು ಪೂರ್ತಿಯಾಗಿ ಸ್ವಲ್ಪ ನೋಡಿ ಎಣ್ಣೆ ನಮಗೆ ಅಂದರೆ ಏನಾದರೂ ನಾವು ಎಲೆ ಹಾಕಿದ್ರೆ ಎಷ್ಟು ಕುದಿಯುತ್ತಲ್ಲ ಆ ಲೆವೆಲ್ಲಿಗೆ ಕಾಯಿಸ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ರೆಡಿ ಆಯಿತು. ಈಗ ನಾನು ಇದನ್ನು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬಾಟ್ಲಿಗೆ ನಾನಿಲ್ಲಿ ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಕುದಿಯುವಾಗ ನಾನು ಹಾಕಲಿಲ್ಲ ಮೆಂತ್ಯ ಕಾಳನ್ನು, ಬಾಟ್ಲಿಗೆ ಹಾಕಿಟ್ಬಿಟ್ರೆ ಮೆಂತ್ಯ ಅದರಲ್ಲೇ ನೆನ್ಕೊಂಡು
ಅದು ಮೆಂತ್ಯದು ಆ ಒಂದು ಫ್ಲೇವರ್ ಬಿಟ್ಕೊಳ್ಳುತ್ತೆ. ಸೊ ಹಂಗಾಗಿ ನಾನು ಎಣ್ಣೆನ ಅದರೊಳಕ್ಕೆ ಹಾಕ್ಕೊಳ್ತಾ ಇದ್ದೆ, ಅಂದರೆ ಮೆಂತ್ಯ ಕಾಳನ್ನು ಎಣ್ಣೆ ಬಾಟ್ಲಿಗೆ ಹಾಕಿ ಬಿಡ್ತಾಯಿದ್ದೀನಿ. ನಮಗೆ ಎಣ್ಣೆ ಎಲ್ಲ ಲಾಸ್ಟಿಗೆ ಖಾಲಿ ಆದಮೇಲೆ ಅದು ಬಗ್ಗಿಸ್ಕೊಂಡು ಬಿಡ್ಬೋದು, ತೆಕ್ಕೊಂಡ್ಬಿಟ್ಟು ಮೆಂತ್ಯನ ಬಿಸಾಡ್ಬೋದು. ಈಗ ನಾನಿಲ್ಲಿ ಕೆಳಗಡೆ ಒಂದು ಪ್ಲೇಟನ್ನು ಇಟ್ಬಿಟ್ಟು ಬಾಟ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆಲ್ಲಿದ್ರೆ ಆ ಪ್ಲೇಟ್ ಒಳಗಡೆಗೆ ಇರುತ್ತೆ ನೋಡಿ. ಇದನ್ನು ಈ ಥರ ಹಾಕಿ ತುಂಬ ದಿವಸದವರೆಗೂ, ಏನಿಲ್ಲ ಅಂದರೂ ಒಂದು ಸುಮಾರು ಒಂದು 6 ತಿಂಗಳು 7 ತಿಂಗಳವರೆಗೂ ನಮಗೆ ಬರುತ್ತೆ. ಒಂದು 2 ಡಬ್ಬದಷ್ಟು ಎಣ್ಣೆ ಹಾಕಿಟ್ಕೊಂಡು ಈ ಥರ ಮಾಡಿಕೊಂಡ್ರೆ ಕೂದಲು ಕೂಡ ಆರೋಗ್ಯವಾಗಿ ತುಂಬಾ ಚೆನ್ನಾಗಿ ಬೆಳೆಯುತ್ತೆ. ನಾನು ನನ್ನ ಮಗಳು ಸುಮಾರು ವರ್ಷಗಳಿಂದ ಇದೇ ಎಣ್ಣೆನೇ ಹಚ್ಚೋದು. ಕೂದಲು ಕೂಡ ತಂಪಾಗಿರುತ್ತೆ ಮತ್ತು ಕೂದಲು ಚೆನ್ನಾಗಿ ಬೆಳೆಯುತ್ತೆ. ನನ್ನ ಮಗಳು ಕೂದಲಂತೂ ತಿಕ್ಕಾಗಿ ಕಪ್ಪಗೆ ತುಂಬಾ ಚೆನ್ನಾಗಿದೆ. ಮತ್ತು ನಿಮಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ, ನಾವು ಯಾವುದೇ ಎಣ್ಣೆನ ಹಚ್ಚುತ್ತಾ ಇದ್ದರೆ ಎಣ್ಣೆನ ಚೇಂಜ್ ಮಾಡಿದಾಗ ಸ್ವಲ್ಪ ದಿವಸದ ತನಕ ಕೂದಲು ಉದುರುತ್ತೆ. ಆಮೇಲೆ ನಮಗೆ ಸ್ವಲ್ಪ ದಿವಸ ಆದಮೇಲೆ ಕೂದಲು ಸರಿ ಹೋಗುತ್ತೆ. ಈ ಎಣ್ಣೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.